ಚಂದ ನಿನ್ನ ಬೆಳಕು ನನ್ನ ಬದುಕಲಿ. ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ಇವತ್ತು ಬೆಳಗ್ಗೆದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣವೇ ಹೊರಗಡೆಯಿಂದ ಏನೋ ಸೌಂಡ್ ಕೇಳ್ತಾ ಇತ್ತು, ಗಲಾಟೆ ಆಗೋ ಥರ. ಹೋಗಿ ನೋಡಿದಾಗ ಅಲ್ಲಿ ಗ್ಯಾಂಗ್ರೆಲ್ಲ ಬಂದಿದ್ದರು. ತೋರಿಸ್ತೀನಿ ನಾನು ನಿಮಗೆ, ಹೊರಗಡೆ ಹೋಗ್ತೀನಿ ಇವಾಗ. ಸೊ ಗ್ಯಾಂಗ್ರೆಲ್ಲ ಬಂದಿದ್ದರು. ಅವರು ನೀರಿಗೋಸ್ಕರ ಅಷ್ಟು ಗಲಾಟೆ ಮಾಡ್ತಾಯಿದ್ರು. ಗ್ಯಾಂಗ್ರ್ ಅಂತ ಅಂದರೆ ಗೊತ್ತಾಗ್ಬೋದು ನಿಮಗೆ, ಇವಾಗ ಕಪ್ಪಿನ ಸೀಸನ್ ಅಲ್ವಾ. ಸೊ ಅಲ್ಲಿ ಕಬ್ಬು ಕಡಿಯೋದಕ್ಕೆ ಅಂತ ಮಹಾರಾಷ್ಟ್ರದಿಂದ ಬಂದಿರೋ ಗ್ಯಾಂಗ್ ಜನಗಳು. ಅವರು ಎಲ್ಲ ತಮ್ಮ ಎಲ್ಲ ಫ್ಯಾಮಿಲಿ ಜೊತೆಗೇ ಬಂದು ಜೋಪಡಿ ಎಲ್ಲ ಹಾಕ್ಕೊಂಡು ಜೀವನ ಮಾಡ್ತಾರೆ. ಅವರಿಗೆ ಕುಡಿಯೋದಕ್ಕೆ ಫಿಲ್ಟರ್ ನೀರು ತೊಗೊಂಡು ಬರ್ತಾರೆ ಹೋಗಿ, ಮತ್ತು ದಿನ ಬಳಕೆಗೆ ಬಟ್ಟೆ ಪಾತ್ರೆ ತೊಳೆಯೋದಕ್ಕೆ ಅದೆಲ್ಲ, ಮತ್ತು ಅಡುಗೆ ಮಾಡೋಕ್ಕೆಲ್ಲ ನೀರು ಬೇಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಹೊಸ ಮನೆ ಕಟ್ತಾ ಇದ್ದಾರೆ. ಅಲ್ಲಿ ಬೋರ್ವೆಲ್ ಇದೆ. ಆ ಬೋರ್ವೆಲ್ಲಿಂದ ಅವರಿಗೆ ಪೈಪ್ ಹಾಕಿ ಆ ಕಡೆ ಕೊಟ್ಟಿದ್ದಾರೆ ನೀರು ತುಂಬ್ಕೊಳ್ಳೋದಕ್ಕೆ. ಸೊ ಅವ್ರು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಆ ನೀರು ತುಂಬ್ಕೊಳ್ಳೋದಕ್ಕೆ ಅವ್ರು ಅಷ್ಟು ಗಲಾಟೆ ಮಾಡ್ತಾಯಿದ್ರು. ಬೆಳಗ್ಗೆ 7 ಅಷ್ಟರಲ್ಲಿ ಬಂದಿದ್ದರು ಅವರು. ನಾವು ಲಾಸ್ಟ್ ಟೈಮ್ ಸಂಕೇಶ್ವರ್ ಫ್ಯಾಕ್ಟ್ರಿನಲ್ಲಿದ್ದಾಗ ಸಿಕ್ಕಾಪಟ್ಟೆ ಜನ ಬಂದಿರೋದು, ಒಂದು 10-12 ಫ್ಯಾಮಿಲಿ ಬಂದಿದ್ದರು ಗ್ಯಾಂಗ್ರು. ಸೊ ಅಲ್ಲಿ ಅವರಿಗೆ ಸಪ್ರೇಟಾಗಿ ಜಾಗ ಮಾಡಿಕೊಡ್ತಾಯಿದ್ರು, ಉಳ್ಕೊಳ್ಳೋದಕ್ಕೆ ಜಾಗ ಆಗಿರ್ಬೋದು, ಅವರಿಗೆ ನೀರಿನ ವ್ಯವಸ್ಥೆ ಎಲ್ಲ ಅಲ್ಲಿ ಇರ್ತಾಯಿತ್ತು. ಪಾಪ ಇಲ್ಲಿ ಈ ಫ್ಯಾಕ್ಟ್ರಿನಲ್ಲಿ ಅಲ್ಲಿ ಅಷ್ಟಾಗಿ ವ್ಯವಸ್ಥೆ ಇಲ್ಲ ಅಂದ್ಕೊತೀನಿ. ಹಾಗಾಗಿ ಅವರು ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ, ಅಥವಾ ಇಲ್ಲೇ ಪಕ್ಕದಲ್ಲಿ ಯಾವುದಾದ್ರೂ ಹೊಲನ ಹಿಡ್ದಿರ್ಬೋದು ಅವರು ಕಬ್ಬು ಕಡಿಯೋದಕ್ಕೆ. ಸೊ ಹಾಗಾಗಿ ಬಂದಿರ್ಬೋದು ಅಂತ ಅಂದ್ಕೊತೀನಿ. ಸೊ ಪಾಪ ಒಟ್ಟಿನಲ್ಲಿ ಅವ್ರಿಗೆ ನೀರಿನ ವ್ಯವಸ್ಥೆ ಒಂದು ಆಯ್ತಲ್ವ, ಅಷ್ಟು ಸಾಕು. ಯಾಕಂತಂದರೆ ಇವಾಗ ನೀರು ಸಿಗೋದು ತುಂಬಾ ಕಷ್ಟ. ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿ ಸಿಂಟ್ಯಾಕ್ಸಲ್ಲಿ ತಮಗೆ ಬೇಕಾಗುವಷ್ಟು ಮನೆ ಮೇಲ್ಗಡೆ ಸಿಂಟ್ಯಾಕ್ಸಿಂದ ಒಳಗಡೆನೇ ನೀರು ಬರೋದೇ ಥರ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಪಾಪ ಇವರಿಗೆ ನೀರು ಸಿಗೋದು ಕಷ್ಟ ಆಗುತ್ತೆ. ಪುಣ್ಯಕ್ಕೆ ಇಲ್ಲಿ ಸೈಡಲ್ಲಿ ನೀರಿನ ವ್ಯವಸ್ಥೆ ಇತ್ತು, ಹಾಗಾಗಿ ಇಲ್ಲೇ ರೆಗ್ಯುಲರಾಗಿ ಇನ್ನು ತುಂಬಿಕೊಳ್ಳಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಬೆಳಿಗ್ಗೆ ಒಂದು ಟೈಮ್ ನೀರು ಬಂದುಬಿಡುತ್ತೆ. 1 ಅವರ್, ಒಂದು ಅರ್ಧ ಗಂಟೆ ಮಾತ್ರ ಇರುತ್ತೆ. ಅಷ್ಟರಲ್ಲಿ ಅವರು ನೀರು ತುಂಬಿಕೊಂಡು ತಮ್ಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ, ಹಂಡಿ ಆಗಿರ್ಬೋದು, ಕೊಡಗಳಾಗಿರ್ಬೋದು, ಅವರು ಬ್ಯಾರಲ್ ಆಗಿರ್ಬೋದು, ಈ ಥರ ಎಲ್ಲನೂ ತುಂಬ್ಕೊಂಡು ಇಟ್ಕೊಬೇಕಾಗತ್ತೆ. ಅವ್ರನ್ನ ನೋಡಿದಾಗ ನನಗೆ ಒಂದು ಕ್ಷಣ ನಮ್ಮನ್ನೇ ನೋಡ್ಕೊಂಡಂಗೆ ಆಯಿತು. ಯಾಕೆಂತಂದರೆ ನಾವು ಕೂಡ ಅವ್ರ ಥರನೇ ಪ್ರತಿ ವರ್ಷ ಬೇರೆ ಬೇರೆ ಫ್ಯಾಕ್ಟ್ರಿಗೆ ಹೋಗ್ತೀವಿ, ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೀವಿ. ಆದರೆ ನಾವು ಬಾಡಿಗೆ ಮನೆ ಮಾಡಿಕೊಂಡು ಉಳ್ಕೊತೀವಿ. ಅವರು ತಮ್ಮದೇ ಆದ ಸ್ವಂತ ಒಂದು ಜೋಪಡಿನ ಹಾಕ್ಕೊಂಡು ಇರ್ತಾರೆ. ಅದೇನೋ ಗೊತ್ತಿಲ್ಲ, ನಮ್ಮ ಥರನೇ ಅಂತ ಅನ್ನಿಸ್ತು. ಇಟ್ಸ್ ಓಕೆ. ಇನ್ನು ಬ್ಲಾಗ್ ಕಡೆಗೆ ಬರೋಣ. ಇವತ್ತು ಟಿಫನ್ಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊಟ್ಟೆನ ಯೂಸ್ ಮಾಡಿಬಿಟ್ಟು ಏನಾದರೂ ಸ್ಪೆಷಲಾಗಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಟಿಫನ್ ರೆಡಿ ಮಾಡ್ತೀನಿ. ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ. ಒಂದು ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ಡಿಫ್ರೆಂಟ್ ಆಗಿರುತ್ತೆ. 2 ಮೊಟ್ಟೆನ ಬಳಸ್ಕೊಂಡು ಮಾಡುವಂಥ ರೆಸಿಪಿ ಇದು. ಸಖತ್ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಯಾವ ಥರ ಮಾಡೋದು, ಏನು ಮಾಡೋದು ಎಲ್ಲನೂ ತೋರಿಸ್ತೀನಿ. ಆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿದ್ರೆ ಎಲ್ಲನೂ ಡೀಟೇಲಾಗಿ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಆ ಥರ ರೆಸಿಪಿ ಇದು, ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ರೆಸಿಪಿನ ಟ್ರೈ ಮಾಡೋಣ. ಈ ರೆಸಿಪಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಹೋಳು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಅರ್ಧ ಟೊಮೆಟೊ ಏನು ಮಾಡಿದ್ದೀನಿ, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಒಂದು 4-5 ಪೀಸ್ ಆಗೋ ರೀತಿ ನಾವು ರೌಂಡ್ ಶೇಪಲ್ಲಿ ಒಂದು 4-5 ಪೀಸ್ ಕಟ್ ಮಾಡಿಕೊಂಡು ಮಿಕ್ಕಿರೋ ಅರ್ಧನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊತೀನಿ. ಹಾಗೆ ಇನ್ನೂ ಒಂದು ಈರುಳ್ಳಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊತೀನಿ. ಹಾಗೆ ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಕ್ಯಾಪ್ಸಿಕಮ್ಮು ಕೂಡ ರೌಂಡಾಗಿ ಕಟ್ ಮಾಡಿ ತೊಗೊಬೇಕು. ಮತ್ತು ಕ್ಯಾರೆಟ್ನು ಕೂಡ ರೌಂಡಾಗಿ ಕಟ್ ಮಾಡಿ ತೊಗೋಬೇಕು. ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ರೌಂಡಾಗಿ ಕಟ್ ಮಾಡಿ ತೊಗೋಬೇಕು. ಹಾಗೆ ನಿಮ್ಮ ಹತ್ರ ಬೀಟ್ರೂಟ್ ಇದ್ದರೆ ಅದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಬಂದು. ಹಾಗೆ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಮಕ್ಕಳು ಇಷ್ಟಪಡ್ತಾರೆ. ಜಾಸ್ತಿ ದಪ್ಪ ಲೇಯರಲ್ಲಿ ನಾವು ಕಟ್ ಮಾಡಿದ್ರೆ ಮಕ್ಕಳು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಕಟ್ ಮಾಡಿ ತಗೋಬೇಕು. ನಿಮ್ಮ ಹತ್ರ ಯಾವುದಾದ್ರೂ ವೆಜಿಟೇಬಲ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ನೀವು ಕ್ಯಾರೆಟ್ನ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡ್ರೆ ಇನ್ನೂ ಒಂದು ಕ್ಯಾರೆಟ್ನ ನೀವು ತುರಿದ್ಬಿಟ್ಟು ಕೂಡ ತೊಗೋಬೋದು. ತುರಿದ್ಬಿಟ್ಟು ತೊಗೊಂಡಿರೋ ಅಂಥ ಇನ್ನು ಇಲ್ಲಿ ಒಂದು ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಟೊಮೆಟೊನೂ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು,
ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಸೈಡಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ಗೆ ಬಂದುಬಿಟ್ಟು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಹಾಕಿ ರುಬ್ಕೊಂಡು ತೊಗೊಂಡಿದ್ದೀನಿ. ಎಲ್ಲನೂ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಈ ಪೇಸ್ಟ್ನ ನಾನು ಮತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನಾನು ಏನಾದರೂ ಬೇರೆ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಇದಿಷ್ಟನ್ನು ಹಾಕಿದಾದಮೇಲೆ ನಾನು 2 ಮೊಟ್ಟೆಯನ್ನು ತಗೊಂಡು ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಮೊಟ್ಟೆನ ತೊಗೊಂಡಿದ್ದೀನಿ. ಹಸಿ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. 2 ಮೊಟ್ಟೆ ಆದರೆ ಸಾಕಾಗುತ್ತೆ. ಇಲ್ಲಪ್ಪ ನಾವು ಇನ್ನೂ ಒಂದು ಹಾಕ್ತೀನಿ ಅನ್ನೋದಿದ್ರೆ ಹಾಕ್ಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನೀವು ಹಾಕ್ಬೋದು. ನಾನಿಲ್ಲಿ 2 ಮೊಟ್ಟೆನ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬ್ಯಾಟರ್ ಆಗೋ ರೀತಿ ಮಿಕ್ಸ್ ಮಾಡಬೇಕು. ನೆನಪಲ್ಲಿರಲಿ, ನೀರೆಲ್ಲ ಏನು ಹಾಕೋಕ್ಕೆ ಹೋಗಬೇಡಿ. ನೀರು ಹಾಕ್ತೀನಿ, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕರೆಕ್ಟಾಗಿ ಆಗುತ್ತೆ. ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೂ ಒಂದು ಮೊಟ್ಟೆನ ಹಾಕಿ, ಸ್ವಲ್ಪ ತೆಳು ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಬೇಕು, ಆಯಿತಾ. ನೀರು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಇನ್ನೂ ಉಪ್ಪು ಬೆರೆಸಿಲ್ಲ, ನೋಡಿಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ. ಹಾಗೆ ಇದಕ್ಕೆ ಅಡುಗೆ ಸೋಡಾ ಆಗಿರ್ಬೋದು ಮತ್ತು ಈನೋ ಪೌಡರ್ ಆಗಿರ್ಬೋದು ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಇದಿಷ್ಟೇ ಸಾಕಾಗುತ್ತೆ. ಬೇಕು ಅಂತ ಅನಿಸಿದ್ರೆ ನೀವು ಜೀರಿಗೆ ಪೌಡರ್ನ ಹಾಕ್ಬೋದು, ಇಲ್ಲ ನೀವು ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಯಾವುದನ್ನು ಹಾಕೋಕ್ಕೆ ಹೋಗಬೇಡಿ, ಆಯಿತಾ. ಇದನ್ನು ರೆಸ್ಟ್ಗೆ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹೊತ್ತು ನಾವು ಬೀಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು. ಸೊ ನೋಡ್ತಾ ಇರ್ಬೋದು. ಇನ್ನು ನಾನು ಒಂದು ಫ್ಯಾನ್ನ ಬಿಸಿ ಮಾಡೋಕ್ಕಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿಲ್ಲ ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಆದಷ್ಟು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕಿದ್ರೆ ಬೆಟರು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಪ್ಯಾನ್ ಬಿಸಿ ಆದಮೇಲೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಸವರ್ಕೊಬೋದು, ಇಲ್ಲ ನೀವು ಬೆಣ್ಣೆ ಬೇಕಿದ್ದರೂ ಹಾಕ್ಕೊಬೋದು. ಸೊ ಅದು ಹಾಕಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಅದ್ರ ಮೇಲೆ ಹಾಕಬೇಕಾಗತ್ತೆ. ಸಾರಿ, ನನಗೆ ಬ್ಯಾಟರ್ನ ಹಾಕೋವಂಥ ವಿಡಿಯೋ ಅದು ಸ್ಕಿಪ್ ಆಗಿದೆ, ಶೂಟ್ ಆಗಿಲ್ಲ. ನಾನು ಶೂಟ್ ಮಾಡ್ಕೊತಾ ಇದ್ದೆ, ಬಟ್ ಅದು ಶೂಟ್ ಆಗಿಲ್ಲ. ಇವಾಗ ನಾನು ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಸ್ಟವ್ನ ಸಿಮ್ಮಲ್ಲಿಟ್ಬಿಟ್ಟು ಬ್ಯಾಟರ್ನ ಹಾಕಿ ಮೇಲ್ಗಡೆಯಿಂದ ನಾವು ಆವಾಗಲೇ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀವು ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಆರಾಮಾಗಿ ಪಿಜ್ಜಾ ಇದೆ ತಿನ್ನೋ ಅಂತ ಆರಾಮಾಗಿ ಕೊಡ್ಬೋದು. ಮಕ್ಕಳು ಕಣ್ಣು ಮುಚ್ಕೊಂಡು ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ರೆಸಿಪಿನ. ಹಾಗೆ ಮಾಡೋದು ಕೂಡ ತುಂಬಾ ಈಸಿ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ನ ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಕ್ಕಳು ಆನಿಯನ್ನ ತಿನ್ನೋದು ಕಡಿಮೆ, ಆನಿಯನ್ನ ಜಾಸ್ತಿ ತಿನ್ನಲ್ಲ ಅನ್ನೋರು ನೀವು ಆನಿಯನ್ನ ಸ್ಕಿಪ್ ಮಾಡ್ಬೋದು, ಅಂದರೆ ಈರುಳ್ಳಿನ ನೀವು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಬಿಟ್ಟು ಮಿಕ್ಕಿರೋ ಎಲ್ಲ ವೆಜಿಟೇಬಲ್ನ ಕೂಡ ಹಾಕಿ ಈ ಥರ ಮಾಡಿಕೊಟ್ರೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಖಾರನೂ ಆಗಿರೋದಿಲ್ಲ, ಹಾಗೆ ಸಪ್ಪೆನೂ ಇರೋದಿಲ್ಲ. ನೋಡಿ, ನಾನು ಸ್ಟವ್ನ ಆಫ್ ಮಾಡಿದ್ದೆ, ನೀವು ಸಿಮ್ಮಲ್ಲಿ ಇಟ್ಕೊಬೋದು, ಇಲ್ಲ ಆಫ್ ಮಾಡ್ಕೊಬೋದು. ಸೊ ಮತ್ತು ಸ್ಟವ್ನ ಸ್ವಲ್ಪ ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ 2 ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಇದನ್ನು ಮುಗುಚ್ ಹಾಕ್ಬಿಟ್ಟು ನಾವು ಹಾಕಿರೋವಂಥ ಮೇಲ್ಗಡೆ ಇಟ್ಟಿರೋವಂಥ ವೆಜಿಟೇಬಲ್ಲು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಇದ್ದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಾವು ಮತ್ತೆ ಅದನ್ನು ಎತ್ತಿ ಉಲ್ಟಾ ಹಾಕಬೇಕಾಗತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕಾಗತ್ತೆ. ಸೊ ವೆಯ್ಟ್ ಆಗಿರುತ್ತೆ ನೋಡಿ, ಹಾರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಚೆನ್ನಾಗಿ ನೋಡಿಕೊಂಡು ಅದನ್ನು ಮುಗುಚ್ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಈ ಥರ ಒಂದು ನೀವು ಆಮ್ಲೆಟು ಅಥವಾ ನೀವು ಪಿಜ್ಜಾ ಅಂತ ಹೇಳಿ ಏನಾದರೂ ಹೇಳಿ, ಸೊ ಒಂದು ಮಾಡಿದ್ರೆ ಸಾಕು, ಮಕ್ಕಳು ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ. 2 ಮಕ್ಕಳು ಆರಾಮಾಗಿ ತಿನ್ಬೋದು. 4 ಪೀಸಾಗಿ ನಾವು ಇದನ್ನ ಕಟ್ ಮಾಡಿ ತೊಗೊಬೋದು, ಇಲ್ಲ 2 ಪೀಸಾಗಿ ನೀವು ಯಾವ ಥರ ನಿಮಗೆ ಡಿಸೈನ್ ಬೇಕೋ ಆ ಥರ ಡಿಸೈನಲ್ಲಿ ನೀವು ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಒಂದು ಚೂರು ಕೂಡ ಬಿಡದೆ ತಿಂತಾರೆ, ಸಖತ್ ಇಷ್ಟ ಆಗುತ್ತೆ. ನೀವು ಇದನ್ನು ಬೇಕಿದ್ರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ, ಇಲ್ಲ ಬೆಳಿಗ್ಗೆ ಕೂಡ ಮಾಡಿಕೊಡ್ಬೋದು. ಹೆಲ್ತಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾವು ಇದನ್ನು ನಾನಿವಾಗ ಇಲ್ಲಿ
ಪಿಜ್ಜಾ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಬೋದು. ಹಾಗೆ ಇದನ್ನು ನೀವು ಟೊಮೆಟೊ ಸಾಸ್ ಜೊತೆಗಾದರೂ ಕೊಡ್ಬೋದು, ಇಲ್ಲ ಹಂಗೆ ತಿನ್ಬೋದು. ಸಖತ್ ಚೆನ್ನಾಗಿರುತ್ತೆ, ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ನೀವು ಸಾಸಲ್ಲಿ ಕೂಡ ಕೊಡ್ಬೋದು. ನಾನು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೀನಿ. ಅವಳು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಮಾಡಿಕೊಡ್ತಾ ಇದ್ದೀನಿ, ಅವಳಿಗೆ ತಿಂತಾ ಇದ್ದಾಳೆ. ಇದು ಮೊದಲನೇ ಸರ್ತಿ ಅಲ್ಲ ನಾನು ಮಾಡ್ತಾ ಇರೋದು, ನಾನು ಸುಮಾರು ಸರಿ ಮಾಡಿದ್ದೀನಿ. ಇದನ್ನು ಆರು ತುಂಬಾ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಅವಳು ತುಂಬಾ ಇಷ್ಟಪಡ್ತಾಳೆ. ಇದರಲ್ಲಿ ಹಾಕಿರೋಂಥ ಎಲ್ಲ ವೆಜಿಟೇಬಲ್ ಕೂಡ ಅವಳು ತಿಂತಾ ಇರ್ತಾಳೆ. ಹಾಗಾಗಿ ನಾನು ಜಾಸ್ತಿ ವೆಜಿಟೇಬಲ್ ಹಾಕಿ ಮಾಡಿಕೊಡ್ತಾ ಇರ್ತೀನಿ. ಸೊ ಇವಾಗ ಅವಳು ಇದನ್ನು ತಿಂದು ಸ್ಕೂಲ್ಗೆ ಹೋಗ್ತಾಳೆ. ಗುಂಡನನ್ನು ಕೂಡ ಇವಾಗ ಇದನ್ನು ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದ್ದೇನೆ. ಸೊ ಹಾಗಾಗಿ ನಮ್ಮ ಮನೇಲಂತೂ ಎಲ್ಲರೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು. ಸೊ ನಾನು ಇದನ್ನು ನನ್ನ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹೊರಗಡೆಯಿಂದ ಪಿಜ್ಜಾ ಅದು ಇದು ತಿನ್ನಿಸೋಕ್ಕಿಂತಲೂ ನಾವು ಮನೆಯಲ್ಲಿ ಈ ಥರ ಏನಾದರೂ ಮಾಡಿ ಮಕ್ಕಳಿಗೆ ಕೊಟ್ಟರೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಅದರಲ್ಲಿ ನಮ್ಮ ಪ್ರೀತಿನೂ ಕೂಡ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ನ ಕೊಟ್ಟು ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಬಂದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಹೊಸ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಬಾಯ್.